ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ದ ಸ್ಯಾಂಡಲ್ವುಡ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ರವರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಜೀವನ ಚರಿತ್ರೆ ಅಂತಲ್ಲ, ಒಂದು ಬೆಳೆದು ಬಂದ ರೀತಿ, ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅವ್ರಿಗೆ ಆಗಿರ್ತಕ್ಕಂಥ ಒಂದು ಅವಮಾನ, ಅವರ ಒಂದು ಅಂದ್ರೆ ಟೋಟಲಿ ಹಿ ವಾಸ್ ಗೆಟಿಂಗ್ ಫಾರ್ ಸ್ಟ್ರಗ್ಲಿಂಗ್ ಲೈಫ್ ಹೇಗಿತ್ತು ಅಂತ ಒಂದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಅಂದ್ರೆ ನಿಮ್ಮಲ್ಲಿ ಒಂದು ನನ್ನ ಪುಟ್ಟ ಮನವಿ, ದಯವಿಟ್ಟು ಯಾರೆಲ್ಲ ಹೊಸಬ್ರೆಲ್ಲ ಇದ್ದೀರಾ ನಮ್ಮ ಚಾನಲ್ಗೆ, ನ್ಯೂಸ್ ಅಪ್ಡೇಟ್ ಅಂತ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಏನೇನೆಲ್ಲ ಅನ್ಸುತ್ತೆ ಎಲ್ಲ ಮಾಡಿ ಬಿಸಾಕ್ಬಿಡಿ ಅಂತ ಹೋಗಿ ಸುಮ್ಮನೆ ತಮಾಷೆ ಕಂಡಿದ್ದು. ಬನ್ನಿ ನಮ್ಮ ಯಶ್ ರವರ ಒಂದು ಜೀವನ ಚರಿತ್ರೆ ಹೇಗಿತ್ತು ಅಂತ ನೋಡೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಯಶ್ ರವರು ಒಬ್ಬ ನಾರ್ಮಲ್ ಬಸ್ ಡ್ರೈವರ್, ಅಂದ್ರೆ KSRTCಯ ಬಸ್ ಡ್ರೈವರ್ ಮಗ ನಮ್ಮ ಯಶ್ ಅವರು. ಇವತ್ತೇನು ನಾವು ಇಂಟರ್ನ್ಯಾಷನಲ್ ಸ್ಟಾರ್ ಅಂತ ಅವ್ರನ್ನ ಗುರ್ತಿಸ್ತಾ ಇದೀವೋ, ಅವರು ನಮ್ಮ ಮಂಡ್ಯ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಒಂದು ಡಿಸ್ಟಿಕ್ನವರು ಯಶ್ ರವರು. ಅವರ ತಂದೆಯವರು ಬಂದು ವೃತ್ತಿ ಜೀವನ ಏನಂತಂದ್ರೆ KSRTC ಬಸ್ ಡ್ರೈವರ್. ಅವರು ನಮ್ಮ ಯಶ್ ಅವರ ತಂದೆಯವರು. ನಿಮ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದೆ, ಬಟ್ ನಾನು ಸ್ವಲ್ಪ ಅಂದ್ರೆ ಈ ಒಂದು ಅವರ ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದಕ್ಕೋಸ್ಕರ ಹೇಳಲೇಬೇಕಾಗುತ್ತೆ. ಒಬ್ಬ ನಾರ್ಮಲ್ KSRTC ಡ್ರೈವರ್ ಮಗ ಯಶ್ ಅವರು ಹೇಗೆ ಬಂದ್ರು ಸ್ಯಾಂಡಲ್ವುಡ್ಗೆ, ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ಗೂ ಹೊಡೆದ್ರು, ಬಾಲಿವುಡ್ ಇಂದ ಹಾಲಿವುಡ್ಗೂ ಹೊಡೆದ್ರು, ಅದ್ರ ಆಚೆ ಇನ್ನೊಂದು ಯಾವ ವುಡ್ ಇದೆ ಅದಕ್ಕೂ ಹೊಡಿಲಿ ಅಂತ ನನ್ನ ಒಂದು ಹಾರೈಕೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋಗೋದಾದ್ರೆ ನನಗೆ ಅನಿಸ್ತಾ ಇರೋದು ಒಂದೇ, ಲಕ್ಕು ಇಲ್ಲ ಅಥವಾ ಏನಂತ ಹೇಳ್ತೀವಿ ನಾವು, ಲಕ್ ಒಂದೇ. ಹೌದಪ್ಪ, ಯಶ್ ಅವ್ರಿಗೆ ಲಕ್ ಚೆನ್ನಾಗಿತ್ತು, ಇಂಡಸ್ಟ್ರಿ ಬಂದು ಸೇರ್ಕೊಂಡ್ಬಿಟ್ರು, ಹೀರೋ ಆಗಿ ಹೋದ್ರು. ಇಲ್ಲ ಸ್ನೇಹಿತರೆ, ಲಕ್ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್, ಟ್ಯಾಲೆಂಟ್, ಎವ್ರಿಥಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಲಕ್ ಮ್ಯಾಟ್ರ್ ಆಗದೇ ಇಲ್ಲ. ಅವ್ರಿಗಷ್ಟೇ ಅಂತಲ್ಲ, ಯಾರು ಲೈಫಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಇನ್ ಕೇಸ್ ನಮ್ಮ ಸ್ನೇಹಿತರು ನೋಡ್ತಾ ಇರೋರು, ನೀವು ಕೂಡ ಅನ್ಕೊಳ್ಳಿ, ಲಕ್ ಅಲ್ಲ ಸ್ನೇಹಿತರೆ, ದುಡ್ಡಲ್ಲ. ಪ್ರತಿ ಒಬ್ರು ಲೈಫಲ್ಲಿ ಅವ್ರು ಏನಾದ್ರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತಂದ್ರೆ ಅವ್ರು ಪಟ್ಟಂತ ಸ್ಟ್ರಗಲ್ ಹೇಗಿದೆ ಅಂತ ಕೇಳಿದ್ರೆ, ಯಶ್ ಅವ್ರದ್ದು ಅವರೇ ಅಫಿಷಿಯಲ್ ಆಗಿ ವೀಕೆಂಡ್ ವಿತ್ ರಮೇಶ್ ಮನೆಯಲ್ಲಿ ರಮೇಶ್ ಅವರ ಮನೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಅವರು ಏನೋ ಆಕ್ಟರ್ ಆಗಬೇಕು ಅಂತ ಬಂದವರಲ್ಲ, ಒಂದು ಸೀರಿಯಲ್ ಮುಖಾಂತರನೇ ಅವರು ಬಂದಿರೋರು ಯಶ್ ಅವರು. ಅಂದ್ರೆ ಯಾವುದೋ ಒಂದು ಸೀರಿಯಲ್ ನನಗೋಷ್ಟು ಜ್ಞಾಪಕ ಇಲ್ಲ, ಬಟ್ ಯಾಕಂದ್ರೆ ಅವ್ರು ಸೀರಿಯಲ್ ಮಾಡ್ಬೇಕಾದ್ರೆ ನಾನಿನ್ನ ಎಷ್ಟು ವರ್ಷ ನನಗೆ ಗೊತ್ತಿಲ್ಲ, ಚಿಕ್ಕ ಹುಡುಗ, ತುಂಬಾ ಚಿಕ್ಕ ಹುಡುಗ, ಒಂದು 2ನೇ ಕ್ಲಾಸು 3ನೇ ಕ್ಲಾಸು ಇರ್ಬೇಕೇನೋ ಮೇ ಬಿ. ಬಟ್ ಆ ಟೈಮಲ್ಲಿ ಬಂದು ಸೀರಿಯಲ್ ಮಾಡ್ಬೇಕು ಅಂತ ಬಂದ್ರು ಯಶ್. ಬಟ್ ಟುಡೇ ಹೀಸ್ ಗಾಟ್ ಎನ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಾರ್. ಅವರು ಬಂದಿರ್ತಕ್ಕಂಥ ಕಷ್ಟ ಇದೆಯಲ್ಲ, ಎಷ್ಟೋ ನಿರ್ದೇಶಕರು ಇವನನ್ನ ಯಾಕೆ ನಾಯಕ ನಟನಾಗಿ ಮಾಡಬೇಕು, ಇವನನ್ನ ಯಾಕೆ ಬೆಳೆಸ್ಬೇಕು, ಎಷ್ಟೋ ಜನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು, ಎಷ್ಟೋ ಜನ ಸಪೋರ್ಟ್ ಸ್ಟಾಫು, ತುಂಬಾ ಜನ ನೆಗ್ಲೆಕ್ಟ್ ಮಾಡಿದ್ರು, ಎಷ್ಟೋ ಜನ ಅವಮಾನ ಮಾಡಿದ್ರು, ಎಷ್ಟೋ ಜನ ಏನ್ ಹೇಳ್ಬೋದು, ಏನು ಮಾತಾಡಕ್ ಹೊರಡೇ ಇಲ್ಲ, ಅಷ್ಟೊಂದು ಸ್ಟ್ರಗ್ಲಿಂಗ್ ಮಾಡಿ ಬಂದ್ರು. ಕೆಲವೊಂದು ಸೀರಿಯಲ್ಗಳು ಆದ್ಮೇಲೂ ಕೂಡ ಯಶ್ ಅವರು ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಒಂದು ಆಫರ್ ಸಿಗ್ತಾ ಇಲ್ಲ. ಅವರೇ ಹೇಳ್ದಂಗೆ ಇದೆಲ್ಲಾನು ಬೇಡ ಅಂತ ಬಿಟ್ಟು, ಆಫರ್ ಸಿಗ್ತಾ ಇಲ್ಲ, ಎಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ ಅಂತೇಳಿ ಏನೋ ವಾಪಸ್ ಅವ್ರ ಊರಿಗೆ ಹೋಗ್ಬಿಡೋಣ ಅಂತ ಅವರ ಹೇಳದ್ನಲ್ಲ, ಮೈಸೂರು ಕಡೆ ಹೋಗ್ಬೇಕು ಅಂತ ಏನೋ ಇದ್ರಂತೆ. ಒಂದು ಟೈಮಲ್ಲಿ ಇದೇ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ, ಮೆಜೆಸ್ಟಿಕ್ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ಬಸ್ ಸ್ಟಾಪ್ ಎಲ್ಲ KSRTC ಬಸ್ಗಳು, BTS ಬಸ್ಗಳು, ಪ್ರೈವೇಟ್ ಬಸ್ಗಳು ಯಾವ ಇದಾವೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವತ್ತು ಏನು ಅವರ ಒಂದು ಲಗೇಜ್ ತಗೊಂಡೋಗಿ ಅವ್ರು ಯಾರೋ ಫ್ರೆಂಡ್ಸ್ ರೂಮಲ್ಲಿ ಇಟ್ಟು ಬಸ್ ಸ್ಟಾಪಿಗೆ ಬಂದು ಅಲ್ಲೇ ಏನೋ ಮಲ್ಕೊಂಡ್ರಂತೆ ಯಶ್ ಅವರು. ಅವರೇ ಹೇಳ್ದಂಗೆ, ಅಫಿಷಿಯಲ್ ಹೇಳ್ದಂಗೆ, ಅವತ್ತು ರಾತ್ರಿ ಅದು ಏನು ಸ್ಪಾರ್ಕ್ ಹೊಡಿತೋ ಗೊತ್ತಿಲ್ಲ ಯಶ್ ಅವ್ರಿಗೆ. ಅವರೇ ಹೇಳಿದ್ದಾರೆ, ನಾನು ಡೈಲಾಗ್ ಹೊಡಿಯೋದೇನು ಬೇಕಾಗಿಲ್ಲ, ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಎಲ್ಲರೂ. ಯಾಕಂದ್ರೆ ವೀಕೆಂಡ್ ವಿತ್ ರಮೇಶ್ ಸರ್, ಅರವಿಂದ್ ಸರ್ ಅವರ ಅವರು ಯಶ್ ಅವರ ಹಾಟ್ ಸೀಟಲ್ಲಿ ಕೂತಂತ ಒಂದು ಸ್ಟೇಟ್ಮೆಂಟ್ ನೀವು ನೋಡಿರ್ತೀರ.
ಅವ್ರಿಗೆ ಅದೇನ್ ಸ್ಪಾರ್ಕ್ ಹೊಡಿತೋ ಗೊತ್ತಿಲ್ಲ. ಈ ಗಾಂಧಿನಗರದಲ್ಲಿ ಯಾಕಂದ್ರೆ ಗಾಂಧಿನಗರ ಅಂತ ಬಂದಾಗ ಒಂದೇನು ಫಿಲಂ ಇಂಡಸ್ಟ್ರಿ ಮೇನ್ ಬಂದು ಬರೋದು ಗಾಂಧಿನಗರ, ದ ಹಾರ್ಟ್ ಆಫ್ ಗಾಂಧಿನಗರ ಫಿಲಂ ಇಂಡಸ್ಟ್ರಿ. ಅವ್ರಿಗೇನು ಮನ್ಸಲ್ಲಿ ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ, ಇಲ್ಲ ನನ್ಗೆ ಚಾನ್ಸ್ ಸಿಗ್ತಾ ಇಲ್ಲ, ನಮ್ಮ ಊರಿಗೆ ಹೋಗ್ಬಿಡೋಣ, ಇದೆಲ್ಲ ನಮ್ಮಂತವ್ರಿಗೆಲ್ಲ ಅಲ್ಲ, ನಾವು ಬಡ್ರ ಮಕ್ಕಳು, ಅಥವಾ ನಾವು ನಾರ್ಮಲ್ ನಮ್ಮ ತಂದೆಯವರು ಡ್ರೈವಿಂಗ್ ಮಾಡ್ತಾರೆ ಅದ್ರಲ್ಲೇ ಜೀವನ ಮಾಡಬಿಡೋಣ, ಏನೇನೋ ತಲೆಗೆ ಬಂದಿರುತ್ತೆ. ಬಟ್ ಅವ್ರಿಗೆ ಇನ್ನೊಂದು ಮನ್ಸಲ್ಲಿ ಏನ್ ಅನ್ನಿಸ್ತು ಅಂತಂದ್ರೆ, ಇಲ್ಲ ನಾನ್ ಬದುಕಬೇಕು, ನಾನು ಬಂದಿರೋದೇ ಕನ್ನಡ ಸಿನಿಮಾ ಮಾಡಬೇಕು ಅಂತ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲೇಬೇಕು ಅಂತ ಆ ಟೈಮಲ್ಲಿ ಇರ್ಲಿಲ್ಲ ಅವ್ರಿಗೆ. ಸ್ನೇಹಿತರೆ ಇದು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ಆಫ್ ಆಲ್. ಅಂದ್ರೆ ಒಬ್ಬ ಕಲಾವಿದನಾಗಿ ಇರ್ಬೇಕು, ನಾನು ಒಬ್ಬ ಹೀರೋ ಆಗಿ ಬರ್ಬೇಕು ಅಂತ ಅಷ್ಟು ಮಾತ್ರ ಅವ್ರ ತಲೆಯಲ್ಲಿ ಇತ್ತು ಅಂತ ನನ್ಗನ್ಸುತ್ತೆ. ಬಟ್ ತುಂಬಾ ಸ್ಟ್ರಗಲಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಯಶ್ ಅವರು. ಸುಮ್ನೆ ಅಂತೂ ಬಂದಿಲ್ಲ ಇಂಡಸ್ಟ್ರಿಗೆ. ಯಾಕಂದ್ರೆ ಇದನ್ನ ಬಿಲ್ಡಪ್ ಅಂತ ಅನ್ಕೋತಿರೋ ಹೇಗಂತ ಅನ್ಕೋತಿರೋ ಗೊತ್ತಿಲ್ಲ. ಯಾಕಂದ್ರೆ ಈ ತರ ಒಂದು ಕಷ್ಟದ ಜರ್ನಿ ಯಾರು ಅನುಭವಿಸಿರ್ತಾರಲ್ಲ ಅವ್ರ ಬಗ್ಗೆ ಬಿಲ್ಡಪ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ ನಂಗೆ. ಯಾವ ಲೆವೆಲ್ ಕಷ್ಟಪಟ್ಟಿದ್ದಾರೆ ಅಂದ್ರೆ ಯಶ್ ಅವರು ಸೀರಿಯಲ್ ಮಾಡ್ತಾ 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 ಸಿನಿಮಾಗೆ ಬರ್ತೀನಿ ಅನ್ನೋದೇ ಅವ್ರಿಗೆ ಒಂದು ಅನ್ಸಿರ್ಲಿಲ್ಲ ಅಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ಎಷ್ಟೋ ಜನ ಸೀರಿಯಲ್ ಮಾಡಿದವರು ಸಿನಿಮಾದಲ್ಲಿ ಇದ್ದಾರೆ ಆಲ್ಮೋಸ್ಟ್ ಆಲ್. ನಮ್ ದರ್ಶನ್ ಸರ್ನ ನೋಡ್ಬೋದು ನಾವು, ಇದೇ ಯಶ್ ಸರ್ ಅವ್ರನ್ನ ನೋಡ್ಬೋದು, ತುಂಬಾ ಜನ ಕೆಲವೊಂದು ಆಕ್ಟರ್ಗಳು ಇದ್ದಾರೆ. ಬಟ್ ಇವರು ಯಶ್ ಅವ್ರದ್ದು ಹೇಗಿತ್ತು ಅಂತಂದ್ರೆ, ನಾರ್ಮಲಿ ಅವ್ರ ತಂದೆಯವರು ಡ್ರೈವಿಂಗ್ ಮಾಡ್ತಾ ಇದ್ರು, ಅಲ್ಲೇ ಬರೋದು ಸ್ವಲ್ಪ ದುಡ್ಡು ಅವ್ರೇನೋ ಮ್ಯಾನೇಜ್ ಮಾಡ್ಕೊಂಡು ಸೀರಿಯಲ್ಗೆಲ್ಲ ಬಂದು ಇಷ್ಟೊಂದೆಲ್ಲ ಕಷ್ಟಪಟ್ಟು, ಬಟ್ ಇವತ್ತು ಟುಡೇ ಹಿ ಬಿಕೇಮ್ ಎ ಬಿಗ್ ಸೂಪರ್ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್. ಏನೂ ಮಾತುಗಳಿಲ್ಲ. ಅವರು ಪಟ್ಟಂತ ಕಷ್ಟ ಆಗಿತ್ತು ಅವ್ರ, ಇದೆಲ್ಲಾ ಸೈಡ್ ಗಿಡ ಒಂದ್ ಕಡೆ. ಬಟ್ ಅವ್ರ ಮನಸ್ಸಲ್ಲಿ ಒಂದು ಛಲ ಇದೆ ಸ್ನೇಹಿತರೆ. ಅವರು ಕೆಲವೊಂದು ಟೈಮಲ್ಲಿ ಸೈಮಾ ಅವಾರ್ಡ್ ಫಂಕ್ಷನ್, ಯಾವುದು ಕೆಲವೊಂದು ಅವಾರ್ಡ್ ಫಂಕ್ಷನ್ಗಳು ಮಾಡ್ಬೇಕಾದ್ರೆ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಏನ್ ಹೇಳಿದಾರೆ ಅಂತಂದ್ರೆ, ಇಲ್ಲ ನಾನು ದುಡ್ಡಿಗೋಸ್ಕರ ಆಗ್ಲಿ, ನಾನು ಇಂಡಸ್ಟ್ರಿಗೋಸ್ಕರ ಆಗ್ಲಿ ಸಿನಿಮಾ ಮಾಡಲ್ಲ, ಅವರ ಒಂದು ಸಾಧನೆಗೋಸ್ಕರ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಸಾಧನೆ ಅನ್ನೋದಕ್ಕಿಂತ ನನಗೆ ಒಂದು ಕನ್ನಡ ಸಿನಿಮಾನ ಬೇರೆ ಲೆವೆಲ್ ಹೋಗುತ್ತೆ ಅಂತ ಅಂದ್ರು ಅವರು ಯಶ್ ಸರ್ ಅವರು. ಬಟ್ ಹೇಳ್ದಂಗೆ ಮಾಡೋರ್ ಬೇಕಲ್ಲ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಎಷ್ಟೋ ಜನ ಅವ್ರು ಇನ್ನ ಸಾಧನೆ ಮಾಡೋದು ಯಾವುದೋ ದೂರದಲ್ಲಿ ಇರುತ್ತೆ, ಇವಾಗಲೇ ಇಲ್ಲ ನಾನು ಒಂದ್ ದಿವಸ ಈ ಲೆವೆಲ್ ಹೋಗೇ ಹೋಗ್ತೀನಿ ಅಂತ ಸುಮಾರು ಜನ ಈಗಿನ ಜನರೇಷನ್ ಅಲ್ಲಿ, ಅಂದ್ರೆ ನಮ್ ಜನರೇಷನ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅವ್ರು ಹೇಳ್ತಾ ಇರ್ತಾರೆ, ಯಾವ ತರ ಹೇಳ್ತಿರ್ತಾರೆ ಅಂತಂದ್ರೆ, ಅವ್ರು ಸಾಧನೆ ಮಾಡ್ತಾರ ಬಿಡ್ತಾರ ಅದು ಇನ್ನ ಯಾವ್ದೋ ಕಾಲದಲ್ಲಿ ಇರುತ್ತೆ, ಯಾವ್ದೋ ದೂರದಲ್ಲಿ ಇರುತ್ತೆ. ಬಟ್ ಈಗಿಂದಾನೇ ಇಲ್ಲ ನಾನು ಒಂದಿನ ಈ ಲೆವೆಲ್ ಹೋಗ್ತೀನಿ, ನಾನು ಇಷ್ಟೊಂದೆಲ್ಲ ಸಾಧನೆ ಮಾಡ್ತೀನಿ, ಇಷ್ಟೊಂದೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಅನ್ಸಿರ್ತದೆ, ಸುಮ್ಮನೆ ಪುಂಕ್ತಾನೆ ಗುರು, ಇವ್ನ ಮಾತು ಯಾವನ್ ಕೇಳ್ತಿರ್ತಾನೆ, ಮಾಡ ಅಂದ್ರೆ ಒಂದು ಗಾದೆ ಮಾತಿದೆ ನಮ್ ಕಡೆ, ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳೋದಾದ್ರೆ, ಹಳ್ಳಿಗೆ ಸೊಗಡಿನಲ್ಲಿ ಹೇಳೋದಾದ್ರೆ, ಇನ್ಯಾ ಮಾಡ್ತಾನ ಮರಿಯ, ಸುಮ್ಮನೆ ಏನೋ ಅದ್ ಹೇಳ್ತಿರ್ತಾನೆ, ಏನೋ ಅದೇನೋ ಅಂತಾರಲ್ಲ ಹಗಲ್ ಗನ್ಸ್ಕೊಂತಿರ್ತಾನೆ, ಈ ತರ ಒಂದು ಥಾಟ್ ಇರುತ್ತೆ ನಮ್ಗೆ. ಬೇಸಿಕ್ಲಿ ಹೌದು, ಯಾರು ಹೇಳ್ತಾರೋ ಅವ್ರು ಮಾಡಲ್ಲ, ಯಾರು ಮಾಡ್ತಾರೋ ಅವ್ರು ಹೇಳಲ್ಲ ಅಂತ ಒಂದು ಮಾತಿದೆ, ಒಂದು ಗಾದೆ ಮಾತಿದೆ. ಬಟ್ ಯಶ್ ಅವರು ಅವರ ಒಂದು ಕಾನ್ಸೆಪ್ಟಿಗೆ ಬಂದ್ರೆ, ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಂತ ಏಕೈಕ ಕಲಾವಿದ ಯಶ್. ಇದು ನಾನು ಮನಸ್ಪೂರ್ವಕವಾಗಿ ನನ್ನ ಇಟ್ಸ್ ಟಾಕಿಂಗ್ ಟು ಮೈ ಹಾರ್ಟ್, ಮನಸ್ಪೂರ್ವಕ ಹೇಳ್ತಿದ್ರೆ ನಾನು. ಯಶ್ ಅವ್ರು ಏನ್ ಹೇಳಿದ್ರಲ್ಲ ಅದು ಮಾಡಿ ತೋರಿಸ್ತಾರೆ. ಬಟ್ ಈ ಟಾಕ್ಸಿಕ್ ಇಂದಾಗಿ ನಾನು ಇದನ್ನ ಮಾಡ್ತಾ ಇದೀನಿ ಅಂತಲ್ಲ. ಅಂದ್ರೆ ಟಾಕ್ಸಿಕ್ ಬಿಡಿ, ಎಲ್ಲರೂ ಗೊತ್ತಿರೋದೆ, ಇಂಟರ್ನ್ಯಾಷನಲ್ ಬ್ಲಾಕ್ ಬಸ್ಟರ್ ಹಿಟ್ ಕನ್ನಡ ಫಿಲಂ, ಕನ್ನಡ ಸ್ಟಾರ್ ಸೂಪರ್ ಸ್ಟಾರ್ ಯಶ್ ಅವ್ರದ್ದು. ಬಟ್ ಅವ್ರ ಒಂದು ಸ್ಟ್ರಗ್ಲಿಂಗ್ ಜರ್ನಿ ಇತ್ತು ಗೊತ್ತಾ, ಆ ಸ್ಟ್ರಗ್ಲಿಂಗ್ ಜರ್ನಿಯಿಂದ ಒಂದು ಸಕ್ಸಸ್ಫುಲ್ ಜರ್ನಿ ಕಡೆ ಬರೋದಿದೆಯಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್ ಥಿಂಕಿಂಗ್ ಸ್ನೇಹಿತರೆ. ಎಷ್ಟೋ ಜನ ಕಲಾವಿದ್ರು ಬಂದು ಅವ್ರ ಕೆರಿಯರ್ ಮುಚ್ಚೋಗಿದೆ, ಎಷ್ಟೋ ಜನ ಕಲಾವಿದ್ರು ಸಿನಿಮಾಗಳನ್ನ ಮಾಡಿ ಕೂಡ, ಅಂದ್ರೆ ಇವತ್ತಿಗೂ ಮಾಡ್ತಾ ಇದ್ದಾರೆ, ಬಟ್ ಈ ರೇಂಜ್ ಸಕ್ಸಸ್ಫುಲ್ ಆಗಿಲ್ಲ ಸ್ನೇಹಿತರೆ. ಕೆಲವೊಂದು ಕಲಾವಿದ್ರನ್ನ ನೋಡ್ತಾ ಇರ್ತೀನಿ ಡೈಲಿ ನ್ಯೂಸ್ ಅಲ್ಲೋ ಅಥವಾ ಎಲ್ಲೋ ಯೂಟ್ಯೂಬ್ ಅಲ್ಲೋ, ಇಲ್ಲಿ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ಅಲ್ಲೋ ನೋಡ್ತಾ ಇರ್ತೀವಿ ಡೈಲಿ. ನಾನು ನೋಡ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರ. ಬಟ್ ಇಷ್ಟೊಂದು ಸ್ಟ್ರಗ್ಲಿಂಗ್ ಮಾಡ್ಕೊಂಡು ಈ ಒಂದು ಸಕ್ಸಸ್ ಕಡೆ ಜರ್ನಿ ಬರೋದಿದೆಯಲ್ಲ, ಇಟ್ಸ್ ಅ ಇನ್ಕ್ರೆಡಿಬಲ್ ಥಿಂಕಿಂಗ್ ಸ್ನೇಹಿತರೆ. ಇದು ಇನ್ಕ್ರೆಡಿಬಲ್ ಥಿಂಕಿಂಗ್. ಏನು ಅದು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ಯಶ್ ಅವ್ರಿಗೆ ಅವರು ಮನಸ್ಸಲ್ಲಿ ಇನ್ನೂ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ,
ಅವ್ರು ಒಂದ್ ಟೈಮ್ ಅಲ್ಲಿ ಅದನ್ನು ಕೂಡ ಹೇಳಿದ್ರು, ನನ್ ಡ್ರೀಮ್ ಇರೋದು ಹಾಲಿವುಡ್ ಲೆವೆಲ್ಗೆ ಹೋಗ್ಬೇಕು, ಗಾಟ್ ಹಾಲಿವುಡ್ ಫಿಲ್ಮ್ ಅಂತ, ಅಂದ್ರೆ ಹಾಲಿವುಡ್ ತರ ಫಿಲ್ಮ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಈ ಟಾಕ್ಸಿಕ್ ರಿಲೀಸ್ ಆಯ್ತು ಅಂತಂದ್ರೆ ಬಾಲಿವುಡ್ ಅವ್ರು ಅಷ್ಟೇ ಬರಲ್ಲ ಇವ್ರ ಹತ್ರಕ್ಕೆ, ಹಾಲಿವುಡ್ ಅವರು ಬರ್ತಾರೆ ಅಂತ ನನಗನ್ಸುತ್ತೆ. ಬಟ್ ನಾನು ಒಪ್ಕೊಂತೀನಿ ನಾನು, ಯಾಕಂದ್ರೆ ಯಶ್ ಅವರು ಏನು ಹೇಳಿದ್ರು ಅದು ಮಾಡಿ ತೋರಿಸಿದ್ದಾರೆ. ಇನ್ನೂ ಒಂದಷ್ಟು ಅವರಿಗೆ ಸಕ್ಸಸ್ ಸಿಗ್ಲಿ, ಹಾಲಿವುಡ್ಕಿನ ಮೇಲೆ ಇನ್ನೂ ಹೋಗ್ಲಿ ಅಂತ ನನ್ನದೊಂದು ಕಲಾ ಪ್ರೇಕ್ಷಕನಾಗಿ ನಾನು ಒಂದು ಹಾರೈಸ್ತೀನಿ ಸ್ನೇಹಿತರೆ ಯಶ್ ಸರ್ ಅವರಿಗೆ. ಬಟ್ ಯಶ್ ಸರ್ ಆಲ್ ದ ಬೆಸ್ಟ್. ಈ ವಿಡಿಯೋ ನೀವು ನೋಡೋದಿಲ್ಲ ಅಂತ ನನಗೆ ಗೊತ್ತು, ಬಟ್ ನನ್ನದೊಂದು ಸಿನಿ ಪ್ರೇಕ್ಷಕನಾಗಿ, ಒಬ್ಬ ಕನ್ನಡದ ಕಲಾಭಿಮಾನಿಯಾಗಿ ನಾನು ಹಾರೈಸೋದು ಇಷ್ಟೇ. ನಿಮ್ಗಿನ್ನ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿ ಈ ಲೆವೆಲಿಗೆ ಹೋಗ್ಬೇಕು, ಆಲ್ರೆಡಿ ಹೋಗಿದೆ, ಇನ್ನೂ ಹೋಗ್ಲಿ ಅಂತ ಒಂದು ನನ್ನ ರಿಕ್ವೆಸ್ಟ್ ಯಶ್ ಸರ್ ಅವರಿಗೆ. ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿತರೆ ಈ ತರದ ಫಿಲಮ್ಗಳು ಬರ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿಗೆ, ಕನ್ನಡಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.